ಶುಕ್ರ ಕಂಟಕ ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣಗೆ ಇದೆಯಾ ಶುಕ್ರ ಕಂಟಕ ಅಂತದೊಂದು ಪ್ರಶ್ನೆ ಈಗ ಮೂಡೋದಕ್ಕೆ ಕಾರಣವಿದೆ. ಯಾಕೆಂದ್ರೆ 35 ದಿನಗಳ ಬಳಿಕ ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿದ್ದಾನೆ. ಮತ್ತೊಂದು ಕಡೆಗೆ ಭವಾನಿ ಮತ್ತು ರೇವಣ್ಣಗೂ ಈಗ ಮತ್ತೆ ಬಂಧನದ ಭೀತಿ ಎದುರಾಗ್ತಾ ಇದೆ. ಹಾಗಾದ್ರೆ ಏನಿದು ರೇವಣ್ಣ ಬೆನ್ನಿಗೆ ಬಿದ್ದಿರುವಂತ ಶುಕ್ರ ಕಂಟಕವನ್ನು ತೋರಿಸ್ತೀವಿ ನೋಡಿ. ಅತ್ಯಾಚಾರ ಆರೋಪಿ ಸಂಸದ ಪ್ರಜ್ವಲ್ ರೇವಣ್ಣ ಕೊನೆಗೂ ಅರೆಸ್ಟ್. ಮ್ಯೂನಿಕ್ನಿಂದ ಬರ್ತಿದ್ದಂತೆ ಲಾಕ್, ಎಸ್ಐಟಿ ಅಸಲಿ ಆಟ ಈಗ ಶುರು. ಮಹಿಳಾ ಸಿಬ್ಬಂದಿ ಮಧ್ಯೆ ಕೂರಿಸಿ ಪ್ರಜ್ವಲ್ ಕರೆತಂದ ಎಸ್ಐಟಿ. ಯಾರನ್ನ ಅರೆಸ್ಟ್ ಮಾಡಬೇಕು ಅಂತ ಎಸ್ಐಟಿ ಅಧಿಕಾರಿಗಳು ತಿಂಗಳುಗಟ್ಟಲೆ ಕಾದು ಕೂತಿದ್ರು. ಅದೇ ಪ್ರಜ್ವಲ್ ರೇವಣ್ಣ, ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ. ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣ ಕೊನೆಗೂ ಅರೆಸ್ಟ್. ನೋಟಿಸ್ ಮೇಲೆ ನೋಟಿಸ್ ಕೊಟ್ರು ಜಗ್ಗಿರ್ಲಿಲ್ಲ. ಲುಕೌಟ್ ನೋಟಿಸ್, ಬ್ಲೂ ಕಾರ್ನರ್ ನೋಟಿಸ್ಗೂ ಕ್ಯಾರೆ ಎಂದಿರಲಿಲ್ಲ. ರಾಜಕೀಯ ಜಂಗಿ ಕುಸ್ತಿ ನಡೀತಾ ಇದ್ರು, ಪ್ರತ್ಯಕ್ಷವಾಗಿರ್ಲಿಲ್ಲ. ದೇಶದಾದ್ಯಂತ ಚರ್ಚೆ ಆಗ್ತಾ ಇದ್ರು, ಸುಳಿವೇ ಇರಲಿಲ್ಲ. ಆದ್ರೀಗ ಕಣ್ಣ ಮುಚ್ಚಾಲೆ ಆಟ ಕೊನೆಗೂ ಅಂತ್ಯವಾಗಿದೆ. ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದ ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣ ಕೊನೆಗೂ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ದೇವೇಗೌಡರು ಖಡಕ್ ವಾರ್ನಿಂಗ್ ಕೊಟ್ಟ ಒಂದೇ ವಾರದ ಒಳಗೆ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಜರ್ಮನಿಯಿಂದ ಮಧ್ಯರಾತ್ರಿ ಬೆಂಗಳೂರಿಗೆ ಬಂದಿಳಿದ ಪ್ರಜ್ವಲ್. ಲೋಕಸಭೆ ಚುನಾವಣೆಗೆ ಮತದಾನ ಮಾಡಿದ ಬಳಿಕ ಏಪ್ರಿಲ್ 26ರಂದು ರಾತ್ರೋರಾತ್ರಿ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪಲಾಯನ ಮಾಡಿದ್ರು. ಆನಂತರ ಪ್ರಜ್ವಲ್ ಯಾವ ದೇಶದಲ್ಲಿ ಇದ್ದಾರೆ ಅನ್ನೋದು ಕನ್ಫರ್ಮ್ ಆಗಿರಲಿಲ್ಲ. ಮೊನ್ನೆ ಮೇ 27ರಂದು ಮಧ್ಯಾಹ್ನ ಸ್ಥಳದಿಂದ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದ ಪ್ರಜ್ವಲ್ ಮೇ 31ರಂದು ಬೆಂಗಳೂರಿಗೆ ಬಂದು ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗುವುದಾಗಿ ಹೇಳಿದ್ರು. ಇದಾದ ಬೆನ್ನಲ್ಲೇ ಜರ್ಮನಿಯ ಮ್ಯೂನಿಕ್ನಿಂದ ಬೆಂಗಳೂರಿಗೆ ಬರೋದಕ್ಕೆ ವಿಮಾನದ ಟಿಕೆಟ್ ಬುಕಿಂಗ್ ಮಾಡಿದ್ರು. ಲುಫ್ತಾನ್ಸಾ ಏರ್ಲೈನ್ಸ್ LH764 ವಿಮಾನದಲ್ಲಿ ಬಿಸಿನೆಸ್ ಕ್ಲಾಸ್ ಟಿಕೆಟ್ ಕಾಯ್ದಿರಿಸಿದ್ರು. ಕಳೆದ 24 ದಿನಗಳಿಂದ ಎಸ್ಐಟಿಗೆ ಚಳ್ಳೆಹಣ್ಣು ತಿನ್ನಿಸಿದ್ದ ಪ್ರಜ್ವಲ್ ನಿನ್ನೆ ಮಧ್ಯರಾತ್ರಿ ಬೆಂಗಳೂರಿಗೆ ಬಂದಿಳಿದ್ರು. ಒಂದು ತಿಂಗಳ ಕಣ್ಣ ಮುಚ್ಚಾಲಿಯಾಟ ಕೊನೆಗೂ ಅಂತ್ಯ. ತಡರಾತ್ರಿ 1:20ರ ಸುಮಾರಿಗೆ ಎಸ್ಐಟಿಯಿಂದ ಅರೆಸ್ಟ್. ಭಾರತೀಯ ಕಾಲಮಾನದ ಪ್ರಕಾರ ನಿನ್ನೆ ಸಂಜೆ 4:05ಕ್ಕೆ ಮ್ಯೂನಿಕ್ನಿಂದ ಹೊರಟ ಲುಫ್ತಾನ್ಸಾ ಏರ್ಲೈನ್ಸ್ ವಿಮಾನ ತಡರಾತ್ರಿ 12:50ಕ್ಕೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಆಯಿತು. ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಮಾಡಲಿಕ್ಕಾಗಿ ಏರ್ಪೋರ್ಟ್ನಲ್ಲಿ ಎಸ್ಐಟಿ ಅಧಿಕಾರಿಗಳ ಟೀಮ್ ಕಾದು ಕುಳಿತಿತ್ತು. ವಿಮಾನ ನಿಲ್ದಾಣದ ಭದ್ರತಾ ಪಡೆಯಿಂದ ವಿಶೇಷ ಅನುಮತಿ ಪಡೆದು ವಲಸೆ ವಿಭಾಗದ ಬಳಿ ಕಾದು ಕುಳಿತಿದ್ರು. ಪ್ರಜ್ವಲ್ ವಿಮಾನದಿಂದ ಕೆಳಗೆ ಇಳಿದು ಬರ್ತಾ ಇದ್ದಂತೆ ಇಮಿಗ್ರೇಷನ್ ಅಧಿಕಾರಿಗಳು ಅವರ ಪಾಸ್ಪೋರ್ಟ್ ಸೇರಿದಂತೆ ಕೆಲ ದಾಖಲೆಗಳನ್ನ ಪರಿಶೀಲಿಸಿ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಬಳಿಕ ರಾತ್ರಿ 1:20ಕ್ಕೆ ಎಸ್ಐಟಿ ಅಧಿಕಾರಿಗಳ ವಶಕ್ಕೆ ಪ್ರಜ್ವಲ್ ರನ್ನ ಒಪ್ಪಿಸಿದ್ರು. ಹಿಂದಿನ ಗೇಟ್ ಮೂಲಕ ಪ್ರಜ್ವಲ್ ಕರೆದೊಯ್ದ ಎಸ್ಐಟಿ ಏರ್ಪೋರ್ಟ್ನಿಂದ ನೇರವಾಗಿ ಎಸ್ಐಟಿ ಕಚೇರಿಗೆ ಶಿಫ್ಟ್. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಭಾರೀ ಭದ್ರತೆಯೊಂದಿಗೆ ಪ್ರಜ್ವಲ್ ರೇವಣ್ಣನ ಬಂಧಿಸಿದ ಎಸ್ಐಟಿ ಅಧಿಕಾರಿಗಳು ಮಾಧ್ಯಮಗಳ ಕಣ್ತಪ್ಪಿಸಿ ಹಿಂದಿನ ಗೇಟ್ ಮೂಲಕ ಕರೆದೊಯ್ದಿದ್ದಾರೆ. ನಂತರ ಏರ್ಪೋರ್ಟ್ನಿಂದ ಬೆಂಗಾವಲು ವಾಹನಗಳೊಂದಿಗೆ ಸೀದಾ ಚಾಲುಕ್ಯ ಸರ್ಕಲ್ ಬಳಿ ಇರುವ ಸಿಐಡಿ ಕಟ್ಟಡದಲ್ಲಿರುವ ಎಸ್ಐಟಿ ಕೇಂದ್ರಕ್ಕೆ ಕರೆದೊಯ್ದ್ರು. ಗ್ರೇ ಕಲರ್ನ ಫುಲ್ ಓವರ್ ರೀತಿಯ ಸ್ವೆಟ್ ಸೂಟ್ ಧರಿಸಿದ್ದ ಪ್ರಜ್ವಲ್ ರನ್ನ ವಾಹನದಲ್ಲಿ ಮಹಿಳಾ ಸಿಬ್ಬಂದಿ ಮಧ್ಯೆ ಕೂರಿಸಿ ಕರೆತರಲಾಯಿತು. ಪ್ರಜ್ವಲ್ ಮುಖದಲ್ಲಿ ಯಾವುದೇ ರೀತಿಯ ಅಳುಕು ಇಲ್ಲದೆ ಇದ್ದದ್ದು ಕಂಡು ಬಂತು. ರಾತ್ರಿ ಇಡೀ ಎಸ್ಐಟಿ ಕಚೇರಿಯಲ್ಲೇ ಕಳೆದ ಪ್ರಜ್ವಲ್. ಮಧ್ಯರಾತ್ರಿ 2 ಗಂಟೆ 10 ನಿಮಿಷಕ್ಕೆ ಪ್ರಜ್ವಲ್ ರನ್ನ ಎಸ್ಐಟಿ ಕಚೇರಿಗೆ ಕರೆತಂದ ಬಳಿಕ ಕೆಲ ಕಾಲ ವಿಶ್ರಾಂತಿಗೆ ಅವಕಾಶ ಕಲ್ಪಿಸಲಾಗಿತ್ತು. ಎಸ್ಐಟಿ ಕಚೇರಿಯಲ್ಲೇ ಊಟದ ವ್ಯವಸ್ಥೆ ಮಾಡಿದ್ರು. ಬಿಗಿ ಬಂದೋಬಸ್ತ್ನಲ್ಲಿ ರಾತ್ರಿ ಇಡೀ ಎಸ್ಐಟಿ ಕಚೇರಿಯಲ್ಲೇ ಪ್ರಜ್ವಲ್ ಕಳೆದಿದ್ದು ಇವತ್ತು ಮುಂದಿನ ಕಾನೂನು ಪ್ರಕ್ರಿಯೆಗಳು ಜರುಗಲಿವೆ. ಈ ಮಧ್ಯೆ ಕಾಕತಾಳೀಯ ಎಂಬಂತೆ ಡಿಕೆ ಸುರೇಶ್ ಮತ್ತು ಹ್ಯಾರಿಸ್ ಪುತ್ರ ನಲಪಾಡ್ ಪ್ರಜ್ವಲ್ ರೇವಣ್ಣ ಆಗಮಿಸುವ ವೇಳೆ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ್ರು.
ಈ ವೇಳೆ ಮಾತನಾಡಿದ ಸಂಸದ ಡಿಕೆ ಸುರೇಶ್, ಪ್ರಜ್ವಲ್ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಸೇರಿದಂತೆ ಯಾರ ಕೈವಾಡ ಇಲ್ಲ. ಸ್ವಯಂಕೃತ ಪ್ರಕರಣವಾಗಿದೆ. ತಪ್ಪು ಮಾಡಿದ್ರೆ ಕಾನೂನು ತನ್ನ ಕ್ರಮ ಕೈಗೊಳ್ಳಲಿದೆ ಅಂತ ಹೇಳಿದ್ದಾರೆ. ಸಾಕಷ್ಟು ಆರೋಪಗಳಿದೆ, ಅದನ್ನ ಎದುರಿಸಬೇಕಾದಂತ ಜವಾಬ್ದಾರಿ ಅವ್ರ ಮೇಲಿದೆ. ಆ ಒಂದು ನಿಟ್ಟಿನಲ್ಲಿ ಅವರು SIT ಮುಂದೆ ಹಾಜರಾಗ್ತಾರೆ ಅಂತ ಕಾಣಿಸುತ್ತೆ. ಅದ್ರ ಬಗ್ಗೆ ಅವರೇ ಉತ್ತರ ಹೇಳ್ತಾರೆ. ಜನ, ಇಡೀ ರಾಷ್ಟ್ರದ ಜನ ನೋಡಿದ್ದಾರೆ ಏನು ಎತ್ತ ಅಂತ ಹೇಳಿ. ಷಡ್ಯಂತ್ರದ ವಿಚಾರ ಇಲ್ಲ, ಸ್ವಯಂಕೃತ ಅಪರಾಧ. ಹಾಗಿದ್ರೆ ಜರ್ಮನಿಯ ಮ್ಯೂನಿಕ್ನಿಂದ ಪ್ರಜ್ವಲ್ ಪ್ರಯಾಣ ಹೇಗಿತ್ತು? ಪ್ರಜ್ವಲ್ ರಿಟರ್ನ್ ನ ವಿಚಾರ ಗೊತ್ತಾಗಿ ಇಲ್ಲಿ ಮಾಡಿಕೊಂಡಂತಹ ಸಿದ್ಧತೆಗಳು ಹೇಗಿತ್ತು? SIT ಅಧಿಕಾರಿಗಳ ಮುಂದಿನ ತನಿಖೆ ದಿಕ್ಕು ಹೇಗೆ ಸಾಗಲಿದೆ? ಅದನ್ನ ತೋರಿಸ್ತೀವಿ ನೋಡಿ. ಜರ್ಮನಿ ಟು ಬೆಂಗಳೂರು, ಹೀಗಿತ್ತು ಪರಾರಿ ಪ್ರಜ್ವಲ್ ಜರ್ನಿ. ಸಿಎಂ ಸಭೆ, ಪೊಲೀಸ್ ಅಧಿಕಾರಿಗಳ ಮೀಟಿಂಗ್, ಅದೆಷ್ಟು ತಯಾರಿ. ನಾನೇ ಖುದ್ದಾಗಿ 31ನೇ ತಾರೀಕು 10 ಗಂಟೆಗೆ SIT ಮುಂದೆ ಬಂದು ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡುವಂತ ಕೆಲಸನ ಮಾಡ್ತೀನಿ. ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬಂದಿಳಿದು SIT ಅಧಿಕಾರಿಗಳ ಕೈಗೆ ಸಿಗುವವರೆಗೂ, ಅರೆಸ್ಟ್ ಆಗುವವರೆಗೂ ಯಾವುದನ್ನು ಪಕ್ಕ ಅಂತ ಹೇಳೋ ಸ್ಥಿತಿಯಲ್ಲಿ ಯಾರೂ ಇರಲಿಲ್ಲ. ಆದ್ರೆ ಈ ಬಾರಿ ಪ್ರಜ್ವಲ್ಗೆ ಬೇರೆ ದಾರಿ ಇರಲಿಲ್ಲ. ಹೀಗಾಗಿ ಪ್ರಜ್ವಲ್ ತಾವೇ ಹೇಳಿದಂತೆ ಬಂದು ಅರೆಸ್ಟ್ ಆಗಿದ್ದಾರೆ. ಹಾಗಿದ್ರೆ ಜರ್ಮನಿಯಿಂದ ಬೆಂಗಳೂರು ತನಕ, ಅಂದ್ರೆ ನೆನೆ ಇಡೀ ದಿನ ಏನೆಲ್ಲ ನಡೀತು ಅನ್ನೋದನ್ನ ಒಮ್ಮೆ ನೋಡಿ. ಮಧ್ಯಾಹ್ನ 12 ಗಂಟೆ ಪ್ರಜ್ವಲ್ ರಿಟರ್ನ್ ಮಾಹಿತಿ. ಬೆಂಗಳೂರು ಕಮಿಷನರ್ ಜೊತೆಗೆ SIT ಮುಖ್ಯಸ್ಥರ ಸಭೆ. ಪ್ರಜ್ವಲ್ ರೇವಣ್ಣ ಮೊದಲೇ ಟಿಕೆಟ್ ಬುಕ್ ಮಾಡಿದ ಮಾಹಿತಿ ಅನ್ವಯ ಫ್ಲೈಟ್ ನಿನ್ನೆ ಸಂಜೆ 4 ಗಂಟೆ ಬಳಿಕ ಟೇಕ್ ಆಫ್ ಆಗಲಿತ್ತು. ಹೀಗಾಗಿ ಮಧ್ಯಾಹ್ನವೇ ಅಲರ್ಟ್ ಆಗಿದ್ದ SIT ಮುಖ್ಯಸ್ಥ BK ಸಿಂಗ್ 12 ಗಂಟೆಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಆಗಮಿಸಿ ಸಭೆ ನಡೆಸಿದ್ರು. ಪ್ರಜ್ವಲ್ ಬರ್ತಾ ಇದ್ದಂತೆ ಭದ್ರತೆ, ಅವರನ್ನ ಕರೆತರುವ ವಿಧಾನದ ಕುರಿತು ಚರ್ಚೆ ನಡೆಸಿದ್ರು. ಮಧ್ಯಾಹ್ನ 3 ಗಂಟೆ ಲಗೇಜ್ ಚೆಕ್ ಇನ್. ಸಂಜೆ 4 ಗಂಟೆ 5 ನಿಮಿಷಕ್ಕೆ ವಿಮಾನ ಟೇಕ್ ಆಫ್. ಇತ್ತ ಪೊಲೀಸ್ ಅಧಿಕಾರಿಗಳು ಸಿದ್ಧತೆ ನಡೆಸ್ತಾ ಇರುವಾಗಲೇ ಪ್ರಜ್ವಲ್ ರೇವಣ್ಣ ಮಧ್ಯಾಹ್ನ 3 ಗಂಟೆಗೆ ತಮ್ಮ ಲಗೇಜ್ ಚೆಕ್ ಇನ್ ಮಾಡುವ ಮೂಲಕ ಬೆಂಗಳೂರಿಗೆ ಬರ್ತಾ ಇರೋದನ್ನ ಕನ್ಫರ್ಮ್ ಮಾಡಿದ್ರು. ನಿಗದಿಯಂತೆ ಸಂಜೆ 4 ಗಂಟೆ 5 ನಿಮಿಷಕ್ಕೆ ಪ್ರಜ್ವಲ್ ಕೂತಿದ್ದ ಲುಫ್ತಾನ್ಸಾ ಏರ್ಲೈನ್ಸ್ ವಿಮಾನ ಜರ್ಮನಿಯ ಮ್ಯೂನಿಕ್ನಿಂದ ಟೇಕ್ ಆಫ್ ಆಗಿತ್ತು. ಸಂಜೆ 4:30 10 ಜನರಿಗೆ ಪಾಸ್ ನೀಡುವಂತೆ ಏರ್ಪೋರ್ಟ್ಗೆ SIT ಮನವಿ ಪತ್ರ. ಪ್ರಜ್ವಲ್ ಫ್ಲೈಟ್ ಏರಿದ್ದಾರೆ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡಿದ್ದ SIT ಅಧಿಕಾರಿಗಳ ಒಂದು ತಂಡ ನಿನ್ನೆ ಸಂಜೆ 4:30ಕ್ಕೆ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿತ್ತು. ಅಲ್ಲದೆ ಪ್ರಜ್ವಲ್ ಬಂಧಿಸುವ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವ 10 ಜನರಿಗೆ ಪಾಸ್ ನೀಡುವಂತೆ ಏರ್ಪೋರ್ಟ್ ಭದ್ರತಾ ವಿಭಾಗಕ್ಕೆ SIT ಅಧಿಕಾರಿಗಳು ಮನವಿ ಸಲ್ಲಿಸಿದ್ರು. ಸಂಜೆ 5:30 ಸಿಎಂ DCM ನೇತೃತ್ವದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆ. ಪ್ರಜ್ವಲ್ ಹೊರಟಿದ್ದು ಕನ್ಫರ್ಮ್ ಆಗಿತ್ತು. SIT ಬಂಧನಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಂಡಿತ್ತು. ಇದೇ ವೇಳೆ ದೆಹಲಿಯಿಂದ ನಿನ್ನೆ ವಾಪಸ್ ಆಗಮಿಸಿದ್ದ ಸಿಎಂ ಸಿದ್ದರಾಮಯ್ಯ ತಮ್ಮ ಕಾವೇರಿ ನಿವಾಸದಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಡಿಜಿ ಮತ್ತು IGP ಅಲೋಕ್ ಮೋಹನ್, ಇಂಟೆಲಿಜೆನ್ಸ್ ADGP ಶರತ್ ಚಂದ್ರ, ಬೆಂಗಳೂರು ನಗರ ಪೊಲೀಸ್ ಆಯುಕ್ತ B ದಯಾನಂದ್ ಸಭೆಯಲ್ಲಿ ಭಾಗಿಯಾಗಿದ್ರು. ಅರ್ಧ ಗಂಟೆಗಳ ಕಾಲ ಸಭೆ ನಡೆಸಿ ಪ್ರಜ್ವಲ್ ಪ್ರಕರಣದಲ್ಲಿ ಕಾನೂನು ಹೋರಾಟಗಳ ಬಗ್ಗೆ ಮಾಹಿತಿ ನೀಡಿ ತೆರಳಿದ್ರು. ಹೀಗೆ ಮಧ್ಯರಾತ್ರಿವರೆಗೂ ಕಾದು ಪ್ರಜ್ವಲ್ ರೇವಣ್ಣ ಬರ್ತಾ ಇದ್ದಂತೆ ಅರೆಸ್ಟ್ ಮಾಡಿ SIT ಕಚೇರಿಗೆ ಕರೆದೊಯ್ದ್ರು. ಬ್ಯೂರೋ ರಿಪೋರ್ಟ್, TV9. ಇನ್ನು ಪ್ರಜ್ವಲ್ ಅರೆಸ್ಟ್ ಆಗಿದ್ದಾರೇನೋ ನಿಜ, ಅಷ್ಟಕ್ಕೂ ಪ್ರಜ್ವಲ್ ವಿರುದ್ಧ ಇರೋ ಕೇಸ್ಗಳು ಯಾವುದು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕೆಡ್ಡ SIT ತೋಡಿದ್ದ ಕೆಡ್ಡಾಗೆ ಪ್ರಜ್ವಲ್ ಬಿದ್ದಾಗಿದೆ. ವಿದೇಶದಲ್ಲೇ ಇದ್ದುಕೊಂಡು ನಾನಾ ಆಟ ಆಡ್ತಾ ಇದ್ದ ಸಂಸದನಿಗೆ ಉಸಿರು ತಿರುಗದಷ್ಟು ಸಂಕಷ್ಟ ಎದುರಾಗಿದೆ. ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಪ್ರಜ್ವಲ್ ಪೀಕಲಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟಕ್ಕೂ ವಿಷಯ ಏನಂದ್ರೆ ಪ್ರಜ್ವಲ್ಗೆ ಕುಣಿಕೆಯಾಗಿರೋದು ಒಂದೆರಡು ಕೇಸ್ ಅಲ್ಲ, 3 ಕೇಸ್. ಅದರಲ್ಲೂ ಲೈಂಗಿಕ ದೌರ್ಜನ್ಯ ಹಾಗೂ ಅತ್ಯಾಚಾರ ಕೇಸ್ ಕೂಡ ಪ್ರಜ್ವಲ್ ತಲೆ ಮೇಲೆ ತೂಗುಗತ್ತಿಯಂತೆ ನೇತಾಡ್ತಾ ಇದೆ. ಪ್ರಜ್ವಲ್ ಮೇಲಿರುವ 3 ಕೇಸ್ಗಳ ಇಂಚಿಂಚು ಮಾಹಿತಿಯನ್ನ ಒಂದೊಂದಾಗಿ ನೋಡ್ಕೊಂಡು ಬರೋಣ ಬನ್ನಿ. ಕೇಸ್ ನಂಬರ್ 1,
ಕೆಲಸದಾಕಿಗೆ ಲೈಂಗಿಕ ದೌರ್ಜನ್ಯ. ಪೆನ್ಡ್ರೈವ್ ಹೊರಬಿದ್ದ ಬಳಿಕ ಪ್ರಜ್ವಲ್ ವಿರುದ್ಧ ಮೊದಲ ಕೇಸ್ ದಾಖಲಾಗಿದೆ ಹೊಳೆನರಸೀಪುರದಲ್ಲಿ. ಪ್ರಜ್ವಲ್ ಮತ್ತು ಈತನ ತಂದೆ ರೇವಣ್ಣ ವಿರುದ್ಧ ಖುದ್ದು ಮನೆ ಕೆಲಸದಾಕಿನೇ ದೂರು ಕೊಟ್ಟಿದ್ದಾರೆ. ತಂದೆ ಮಗ ಇಬ್ಬರು ಲೈಂಗಿಕ ದೌರ್ಜನ್ಯ ಎಸಗಿರುವುದಾಗಿ ದೂರಿನಲ್ಲಿ ಉಲ್ಲೇಖಿಸಿದ್ರು. ಇನ್ನು ಈ ಪ್ರಕರಣದಲ್ಲಿ ರೇವಣ್ಣ A1 ಆರೋಪಿ ಆದ್ರೆ ಪುತ್ರ ಪ್ರಜ್ವಲ್ A2 ಆರೋಪಿ. ಭವಾನಿ ರೇವಣ್ಣ ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಪ್ರಜ್ವಲ್ ಕೆಲಸದಾಕಿಯ ಮೈಕೈ ಮುಟ್ಟಿ ದೌರ್ಜನ್ಯ ಎಸಗಿದ್ದ. ಮೈಗೆ ಎಣ್ಣೆ ಹಚ್ಚು ಬಾ ಅಂತ ಕರೆದು ಕಿರುಕುಳ ಕೊಟ್ಟಿದ್ದ. ಹೀಗಂತ ಸಂತ್ರಸ್ತೆ ದೂರು ಕೊಟ್ಟಿದ್ದಾರೆ. ಇನ್ನು ಪ್ರಜ್ವಲ್ ಪುರಾಣ ಇಷ್ಟಕ್ಕೆ ನಿಂತಿರಲಿಲ್ಲ. ಕೆಲಸದಾಕಿಯ ಪುತ್ರಿಗೂ ವಿಡಿಯೋ ಕಾಲ್ ಮಾಡಿ ಅಸಭ್ಯವಾಗಿ ವರ್ತಿಸಿದ್ದನಂತೆ. ಹೀಗಾಗಿ ತಂದೆ ಮಗ ಇಬ್ಬರ ವಿರುದ್ಧ IPC ಸೆಕ್ಷನ್ 354A ಅಡಿಯಲ್ಲಿ ಲೈಂಗಿಕ ಕಿರುಕುಳ, 354D ಅಡಿಯಲ್ಲಿ ಮಹಿಳೆಯರಿಗೆ ಮುಜುಗರ ತಂದ ಹಾಗೂ 504, 506 ಅಡಿಯಲ್ಲಿ ಬೆದರಿಕೆ, ಮಾನಹಾನಿ ಮಾಡಿರೋದಾಗಿ FIR ದಾಖಲಾಗಿದೆ. ಇಷ್ಟೇ ಅಲ್ಲ, ಮತ್ತೊಬ್ಬ ಸಂತ್ರಸ್ತೆ ಅತ್ಯಾಚಾರ, ಬೆದರಿಕೆ ಹಾಗೂ ಬ್ಲಾಕ್ ಮೇಲ್ ಮಾಡಿರುವ ದೂರು ಕೊಟ್ಟಿದ್ದಾರೆ. ಆದ್ರೆ ಈ ಕೇಸ್ನಲ್ಲಿ ಪ್ರಜ್ವಲ್ ವಿರುದ್ಧ ಮಾತ್ರ ಕೇಸ್ ಕೊಡಲಾಗಿದೆ. ಅಚ್ಚರಿ ಏನಂದ್ರೆ ಪ್ರಜ್ವಲ್ ಸಂಸದರ ಕಚೇರಿಯಲ್ಲಿ ಅತ್ಯಾಚಾರ ಮಾಡಿದ್ದಾನೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. 376(2) ಸೆಕ್ಷನ್ ಅಡಿಯಲ್ಲಿ ಮಹಿಳೆ ಮೇಲೆ ನಿರಂತರ ಅತ್ಯಾಚಾರ, 506 ಅಡಿಯಲ್ಲಿ ಅಪರಾಧಿಕ ಉದ್ದೇಶದಿಂದ ಬೆದರಿಕೆ ಹಾಕಿರುವ ಕೇಸ್ ದಾಖಲಾಗಿದೆ. 354A(1) ಸೆಕ್ಷನ್ ಅಡಿಯಲ್ಲಿ ಲೈಂಗಿಕ ಬೇಡಿಕೆಗೆ ಒತ್ತಾಯ, 354B ಸೆಕ್ಷನ್ ಅಡಿ ಹಲ್ಲೆ ಮಾಡಿರುವ ಹಾಗೂ 354C ಸೆಕ್ಷನ್ ಪ್ರಕಾರ ಇಚ್ಛೆಗೆ ವಿರುದ್ಧವಾಗಿ ವಿಡಿಯೋ ರೆಕಾರ್ಡ್ ಮಾಡಿದ ಕೇಸ್ ಬಿದ್ದಿದೆ. ರೇವಣ್ಣ ಮತ್ತು ರೇವಣ್ಣ ಆಪ್ತ ಸತೀಶ್ ಅನ್ನೋರು ಮಹಿಳೆಯನ್ನ ಕಿಡ್ನಾಪ್ ಮಾಡಿದ ಕೇಸ್ ದಾಖಲಾಗಿದೆ. ಕಾಣೆಯಾಗಿರುವ ಮಹಿಳೆಯ ಪುತ್ರ ತನ್ನ ತಾಯಿಯನ್ನ ಅಪಹರಿಸಿರೋದಾಗಿ ದೂರು ಕೊಟ್ಟಿದ್ದಾನೆ. ಮೈಸೂರಿನ KR ನಗರದಲ್ಲಿ ಜಾಮೀನು ರಹಿತ ಕೇಸ್ ದಾಖಲಾಗಿದೆ. ಇನ್ನು ಈ ಕೇಸ್ನಲ್ಲಿ ರೇವಣ್ಣ A1 ಆರೋಪಿಯಾಗಿದ್ರೆ ಸತೀಶ್ ಬಾಬು A2 ಆರೋಪಿಯಾಗಿದ್ದಾನೆ. ಈಗಾಗಲೇ ಈ ಕೇಸ್ನಲ್ಲಿ ಸತೀಶ್ ಬಾಬುನನ್ನ ಅರೆಸ್ಟ್ ಮಾಡಲಾಗಿದೆ. ಕಿಡ್ನಾಪ್ ಆಗಿದ್ದ ಮಹಿಳೆ ಕೂಡ ಸಂಸದ ಪ್ರಜ್ವಲ್ ವಿರುದ್ಧ ದೂರು ಸಲ್ಲಿಸಿದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಕೇಸ್ ದಾಖಲಿಸಿದ್ದು ನೇರವಾಗಿ SIT ಮುಂದೆ ಹೇಳಿಕೆ ನೀಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಕಸ್ಟಡಿ ಇಂದು ನಿರ್ಧಾರ. ಈಗಾಗಲೇ ಬಂಧನವಾಗಿರುವುದರಿಂದ ಪ್ರಜ್ವಲ್ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ಅನೂರ್ಜಿತಗೊಳ್ಳಲಿದೆ. ಹೀಗಾಗಿ ಪ್ರಜ್ವಲ್ ಪರ ವಕೀಲರು ನಿರೀಕ್ಷಣಾ ಜಾಮೀನು ಅರ್ಜಿ ಹಿಂಪಡೆಯಬಹುದು. ಹಾಗೇನೇ ಬಂಧನದ 24 ಗಂಟೆ ಒಳಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರಜ್ವಲ್ ಹಾಜರುಪಡಿಸಲಾಗುವುದು. ಪ್ರಜ್ವಲ್ನನ್ನ ತಮ್ಮ ಕಸ್ಟಡಿಗೆ ಒಪ್ಪಿಸುವಂತೆ SIT ನ್ಯಾಯಾಲಯಕ್ಕೆ ಕೋರಬಹುದು. ನ್ಯಾಯಾಂಗ ಬಂಧನ ವಹಿಸಿದ್ರೆ ಜೈಲು ಸೇರಬೇಕಾಗಬಹುದು. ಹೀಗಾಗಿ ಇವತ್ತು SIT ಕಸ್ಟಡಿಯೋ ಜೈಲೋ ಅನ್ನೋದಷ್ಟೇ ಪ್ರಜ್ವಲ್ ಪ್ರಕರಣದಲ್ಲಿ ಇರುವ ಕುತೂಹಲ.